ಬೆಂಗಳೂರಿನಲ್ಲಿ ಪತ್ನಿಯನ್ನೇ ಕೊಂದು ಪಾಪಿ ಪತಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಕತ್ತನ್ನ ಹಿಸುಕಿ ಕಾಲಿನಲ್ಲಿ ತುಳಿದು ಪತ್ನಿಯನ್ನ ಕೊಲೆಗೈದಿರುವಂತಹ ಪ್ರಕರಣ. ಪಾಪಿ ಪತಿ ಹರೀಶ್ನಿಂದ ಪತ್ನಿ ಪದ್ಮಜಾ ಹತ್ಯೆಯಾಗಿದೆ. ಶ್ರೀನಿವಾಸಪುರ ಮೂಲದ ಹರೀಶ್ ಮತ್ತು ಪದ್ಮಜಾ ಇಬ್ಬರು ಕೂಡ ಮದುವೆಯಾಗಿದ್ರು. ಬೆಂಗಳೂರಿನ ಖಾಸಗಿ ಕಂಪನಿಯೊಂದರಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತಿದ್ರು. ಕೆಲ ತಿಂಗಳ ಹಿಂದಷ್ಟೇ ಹರೀಶ್ ಕೆಲಸವನ್ನ ಬಿಟ್ಟಿದ್ದ, ಮನೆಯಲ್ಲೇ ಇದ್ದ. ಪತ್ನಿ ಜೊತೆಗೆ ಆಗಾಗ್ಗೆ ಗಲಾಟೆಯೂ ಕೂಡ ನಡೀತಾ ಇತ್ತು. ಪತ್ನಿ ಶಾಪಿಂಗ್ ಹೋಗಿದ್ದಾಳೆ. ಈ ವಿಚಾರ ಹರೀಶ್ನ ಇನ್ನಷ್ಟು ಕೆರಳಿಸಿದೆ. ಅದೇ ವಿಚಾರಕ್ಕೆ ಜಗಳ ಶುರುವಾಗಿ ಕೊನೆಗೆ ಆಕೆಯನ್ನ ಕತ್ತು ಹಿಸುಕಿ ಕೊಂದು ನಂತರ ಆತ ಒಂದು ಹೈಡ್ರಾಮಾ ಕೂಡ ಸೃಷ್ಟಿ ಮಾಡಿದ್ದ. ಆಕೆ ಪ್ರಜ್ಞೆ ತಪ್ಪಿದ್ಬಿಟ್ಟಿದ್ದಾಳೆ ಅಂತ ಆಸ್ಪತ್ರೆಗಳನ್ನೆಲ್ಲ ಸುತ್ತಾಡಿದ್ದ, ಜನರನ್ನ ನಂಬಿಸುವಂತಹ ಪ್ರಯತ್ನ ಮಾಡಿದ್ದ. ಕೊನೆಗೆ ಸ್ಥಳೀಯರು ಇವರಿಬ್ಬರ ಗಲಾಟೆ ವಿಚಾರವನ್ನ ಪೊಲೀಸರಿಗೆ ತಿಳಿಸಿದಾಗ ಈತನೇ ಆಕೆಯನ್ನ ಕೊಂದಿರೋದು ಬೆಳಕಿಗೆ ಬಂದಿದೆ. ಈಗ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇದ್ದಾರೆ. ನಮಗೆ ಬೆಳಿಗ್ಗೆ ಸ್ಟೇಷನ್ಗೆ ಹಾಸ್ಪಿಟಲಿಂದ MLC ಬರುತ್ತೆ. ಈ ಥರ ಒಬ್ರದ್ದು ಅನ್ಯಾಚುರಲ್ ಡೆತ್ ಆಗಿದೆ ಅಂದ್ಕೊಂಡು ಅದು ಹೋಗಿ ಎಲ್ಲ ವಿಚಾರಿಸಿ ಎಲ್ಲ ಗೊತ್ತಾಗುತ್ತೆ ಇದು ಕೊಲೆ ಪ್ರಕರಣ ಅಂದ್ಕೊಂಡು ಕೊಲೆ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ. ಇವ್ರಿಗೆ ಇಬ್ಬರು ಗಂಡ ಹೆಂಡತಿರು ಇಬ್ಬರು ಬಿ ಮಾಡಿರ್ತಾರೆ. ಯಾರು ಈಗ ತೀರ್ ಹೋಗಿದ್ದಾರೆ ಹೆಂಡತಿ, ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಮತ್ತು ಅವರು ಗಂಡ ಸಿವಿಲ್ ಇಂಜಿನಿಯರ್. ಇಬ್ಬರು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಒಬ್ಬರು 3.5 ವರ್ಷ, ಇನ್ನೊಂದು 1.5 ವರ್ಷ ಅಂದ್ಕೊಂಡು ರಾತ್ರಿ ಗಂಡ ಹೆಂಡತಿರ ಮಧ್ಯೆ ಗಲಾಟೆ ಆದಾಗ ಗಲಾಟೆ ವಿಕೋಪಕ್ಕೆ ಹೋಗಿ ಗಂಡನೇ ಹೆಂಡತಿಗೆ ಕೊಲೆ ಮಾಡಿರೋದು ಕಂಡು ಬಂದಿದೆ. ಇವರು ಎಷ್ಟು ವರ್ಷ ಅವರಿಗೆ ಅರೆಸ್ಟ್ ಮಾಡಿದ್ದೀವಿ. ಮದುವೆ ಆಗಿದ ನಂತರ ಅವ್ರು ಬೆಂಗಳೂರು ಇರ್ತಾರೆ. ಬೇಸಿಕಲಿ ಇವರೆಲ್ಲ ಶ್ರೀನಿವಾಸಪುರದವ್ರಂತ. ಅದಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಕೊಂದ ಬಳಿಕ ಆತ ಏನೆಲ್ಲ ಕತೆ ಕಟ್ಟಲಿಕ್ಕೆ ಪ್ರಯತ್ನಿಸಿದ್ದ ಮತ್ತು ಪೊಲೀಸರಿಗೆ ಅನುಮಾನ ಬಂದದಾದ್ರೂ ಹೇಗೆ? ದಿವ್ಯಾ, ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಬೊಮ್ಮನಹಳ್ಳಿ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. 7ನೇ ತಾರೀಕು ಪದ್ಮಜಾ ಅಂತೇಳಿ ಆಕೆ ಮನೆಯಲ್ಲಿ ಸಾವನ್ನಪ್ಪಿದ್ದಾಳೆ ಅಂತೇಳಿ ಆತನ ಗಂಡನನ್ನ ವಿಚಾರಿಸಲಾಗಿ ಪ್ರಜ್ಞೆ ತಪ್ಪಿ ಬಿದ್ದಿದ್ಲು. ನಾನು ಆಸ್ಪತ್ರೆಗೆ ಕರ್ಕೊಂಡೋದೆ, ಆದರೆ ವೈದ್ಯರು ಸತ್ತಿರೋದಾಗಿ ಹೇಳಿದ್ರು ಅನ್ನೋ ಮಟ್ಟಿಗೆ ಆತ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಡ್ತಾನೆ. ಈತನ ಹೇಳಿಕೆಯ ಮೇಲೆ ಅನುಮಾನಗೊಂಡಂತಹ ಪೊಲೀಸರು ಅಕ್ಕಪಕ್ಕ ವಿಚಾರಣೆಯನ್ನ ಮಾಡಲಾಗಿ ಗಂಡ ಹೆಂಡತಿ ಇಬ್ರು ಕೂಡ ಆಗಾಗ್ಗೆ ಗಲಾಟೆಯನ್ನ ಮಾಡ್ತಿದ್ರು. ನಿನ್ನೆ ರಾತ್ರಿ ಕೂಡ ಮನೆಯಲ್ಲಿ ಗಲಾಟೆ ನಡೀತಿತ್ತು ಅನ್ನೋ ಮಟ್ಟಿಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ಬಳಿಕ ಪೊಲೀಸರು ತಮ್ಮದೇ ಭಾಷೆಯಲ್ಲಿ ಈತನನ್ನ ವಿಚಾರಿಸಿದಂತಹ ಸಂದರ್ಭದಲ್ಲಿ ಕೊಲೆಯನ್ನ ಮಾಡಿದ್ದಾಗಿ ಒಪ್ಕೊಂಡಿದ್ದಾನೆ. ಮತ್ತೆ ಈ ದಂಪತಿಗಳ ಮಗಳು ಈ ಪದ್ಮಜಾ ಮತ್ತೆ ಹರೀಶ್ ಇಬ್ರು ಕೂಡ ಶ್ರೀನಿವಾಸಪುರದ ಮೂಲದ ದಂಪತಿಗಳು. ಇಬ್ರು ಕೂಡ ಟೆಕ್ಕಿಗಳಾಗಿದ್ರು, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ನಿರ್ವಹಿಸ್ತಿದ್ರು. ಅದಾದ ಬಳಿಕ ಇತ್ತೀಚೆಗೆ ಹರೀಶ್ ಕೆಲಸವನ್ನ ಬಿಟ್ಟಿದ್ದಂತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಆತ ಫ್ರಸ್ಟ್ರೇಷನ್ಗೆ ಒಳಗಾಗಿದ್ನೋ ಏನೋ. ಆದರೆ ಕಳೆದ 7ನೇ ತಾರೀಕು ಪತ್ನಿ ಶಾಪಿಂಗಿಗೆ ಹೋಗಿ ಬಂದಂತಹ ಸಂದರ್ಭದಲ್ಲಿ ಕಿರಿಕ್ ಮಾಡಿದ್ದಾನೆ, ಗಲಾಟೆಯನ್ನ ತೆಗೆದಿದ್ದಾನೆ. ಯಾಕೆ ಶಾಪಿಂಗ್ ಹೋಗಿದ್ದೆ ಅನ್ನೋ ಮಟ್ಟಿಗೆ. ಆ ಸಂದರ್ಭದಲ್ಲಿ ಉಂಟಾದಂತಹ ಗಲಾಟೆಯಲ್ಲಿ ಹೆಂಡತಿಯನ್ನ ಹೊಡೆದು ಕೆಳಗೆ ಬೀಳಿಸಿ ಆಕೆಯ ಕುತ್ತಿಗೆಯ ಮೇಲೆ ಕಾಲನ್ನು ಇಟ್ಟು ಕೊಲೆಯನ್ನ ಮಾಡಿರ್ತಾನೆ. ಈ ವಿಚಾರವನ್ನ ಈ ದಂಪತಿಗಳ ಪುತ್ರಿ, ಒಂದು ಚಿಕ್ಕ ಮಗು, ಪೊಲೀಸರಿಗೆ ತನ್ನ ಸನ್ನೆಯ ಮೂಲಕ ಹೇಳುತ್ತೆ. ಅಂದ್ರೆ ಈ ರೀತಿಯಾಗಿ ಅಪ್ಪ ತುಳಿದ್ರು, ಅಮ್ಮ ಬಿದೋಗಿದ್ರು ಅನ್ನೋ ಮಟ್ಟಿಗೆ ಪೊಲೀಸರ ಮುಂದೆ ಆ ಮಗು ಕೂಡ ಹೇಳುತ್ತೆ. ಹೀಗಾಗಿ ಆರೋಪಿಯನ್ನ ಬಂಧನ ಮಾಡಿ ಇದೀಗ ಜೈಲಿಗೆ ಇಟ್ಟುವ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ.